ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಒಂದು 21ನೇ ಕಂತಿನ ಹಣದ ಅಪ್ಡೇಟನ್ನು ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ 20ನೇ ಕಂತಿನ ಹಣ ಕೂಡ ಇನ್ನೇನಾದರೂ ಬಂದಿಲ್ಲ ಅಂತಂದರೆ ಕಂಪ್ಲೀಟ್ ವಿಡಿಯೋ ನೋಡಿ, ಇಲ್ಲಿದೆ ಮಾಹಿತಿ. ಮೇನ್ ಯಾಕೆ ಇಷ್ಟೊಂದು ತಡ ಆಗ್ತದೆ ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇದಲ್ಲೂ ಕೂಡ ಯಾವ್ಯಾವ ಜಿಲ್ಲೆಗೆ ಬರಬೇಕು, ಯಾವ ಜಿಲ್ಲೆಗೆ ಬಿಡುಗಡೆ ಮಾಡಿದ್ದಾರೆ, ಅದರೆಲ್ಲ ಸಂಪೂರ್ಣ ಮಾಹಿತಿನ ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಮೇನ್ ಮುಖ್ಯವಾಗಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ ವರಮಹಾಲಕ್ಷ್ಮಿ ಪೂಜೆ ಏನು ಸ್ಟಾರ್ಟ್ ಆಯಿತು. ಸೊ ಅವತ್ತು ಹಬ್ಬದ ದಿನದಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಬಿಡುಗಡೆ ಮಾಡಿದ್ರು, ಸುಮಾರು ಅಕೌಂಟಿಗೆ ಬರ್ತಾ ಇದೆ ಹಣ. ಆ್ಯಂಡ್ ಮೇನ್ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಬ್ಯಾಂಗ್ಳೂರು ಸುತ್ತಮುತ್ತಲಿನ ಏರಿಯಾದಲ್ಲಿರುವಂಥ ಜನರಿಗೆ ಮೊದಲು ಹಣ ಬಿಡುಗಡೆ ಆಗಿದೆ. ಆ್ಯಂಡ್ ಅದಲ್ಲೂ ಕೂಡ ನೆಕ್ಸ್ಟ್ ಮೇನ್ ಅಂತಂದರೆ ಇಲ್ಲಿ ಒಂದು ಬೆಳಗಾವಿ ಮತ್ತು ಉಡುಪಿ. ಓಕೆ, ಬೆಳಗಾವಿಲೂ ಕಂಪ್ಲೀಟ್ ಎಲ್ರಿಗೂ ಬಂದಿಲ್ಲ. ಬೆಳಗಾವಿಲೂ ಕೂಡ ಕೆಲವರಿಗೆ ಬಂದಿದೆ, ಕೆಲವರಿಗೆ ಬಂದಿಲ್ಲ, ತಡ ಆಗ್ತಾ ಇದೆ. ಆ್ಯಂಡ್ ಇದಲ್ಲೂ ಕೂಡ ಕಾರವಾರ ಆಯಿತು ಮತ್ತು ಉಡುಪಿಯಲ್ಲೂ ಕೂಡ ಇವಾಗ ಹಣ ಬಿಡುಗಡೆ ಮಾಡಲಾಗಿದೆ. ಆ್ಯಂಡ್ ಮೇನ್ ಮುಖ್ಯವಾಗಿ ಕೆಲವರಿಗಂತೂ ಇನ್ನೂ 20ನೇ ಕಂತಿನ ಹಣ ಬಂದಿಲ್ಲ ಅಂತ ಸುಮಾರು ಜನ ಹೇಳ್ತಾ ಇದ್ರಿ. ಸೊ 20ನೇ ಕಂತಿನ ಹಣ ಬಂದಿಲ್ಲ ಅಂದರೂ ಕೂಡ ವೇಟ್ ಮಾಡಿ, ಖಂಡಿತವಾಗ್ಲೂ ಹಣ ಬರುತ್ತೆ. ಆ್ಯಂಡ್ ಮೇನ್ ಮುಖ್ಯವಾಗಿ ಯಾಕೆ ಇಷ್ಟೊಂದು ಡಿಲೇ ಆಗ್ತಾ ಇದೆ ಅಂತಂದರೆ, ಮೊದಲಿಗೆ ಏನಾಗ್ತಿತ್ತು, ತುಂಬ ಸಿಂಪಲ್ ಆಗಿರುವಂಥ ಪ್ರೊಸೆಸ್ನ ಫಾಲೋ ಮಾಡ್ತಾ ಇತ್ತು ಸರ್ಕಾರ. ಲೈಕ್ ಇವಾಗ ಒಂದು ಚೈಲ್ಡ್ ಅಂಡ್ ವುಮೆನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ವತಿಯಿಂದ, ಅಂದರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಕಡೆಯಿಂದ ಹಣ ಬರ್ತಾ ಇತ್ತು ನೇರವಾಗಿ. ಇವಾಗ ಯಾವಾಗ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಯಿತು ಅಂತಂದರೆ ಎಲ್ಲರ ಒಂದು ಬ್ಯಾಂಕ್ ಅಕೌಂಟಿಗೆ ಏನಾಗ್ತಿತ್ತು, ಸಿಂಪಲ್ ಆಗಿ ಈಸಿಯಾಗಿ ಎಲ್ಲರ ಅಕೌಂಟಿಗೂ ಅಪ್ಡೇಟ್ ಆಗಿಬಿಡ್ತಾ ಇತ್ತು. ಓಕೆ, ಒಬ್ಬರು ಇಬ್ಬರಿಗೆ ಏನೋ ತಡ ಆಗ್ತಾ ಇತ್ತು, ಬಟ್ ಆದರೆ ಆವಾಗ ತುಂಬಾ ಈಸಿ ಇತ್ತು, ಬೇಗನೆ ಎಲ್ರಿಗೂ ಕೂಡ ಇನ್ಫಾರ್ಮೇಷನ್ ಬಂದಾಗ್ತಾ ಇತ್ತು, ಮೆಸೇಜ್ ಬರ್ತಾ ಇತ್ತು ಮೊಬೈಲಲ್ಲಿ. ಬಟ್ ಇವಾಗ ಹಾಗಾಗಿಲ್ಲ, ಸ್ವಲ್ಪ ಬದಲಾವಣೆ ಮಾಡಿದೆ ಸರ್ಕಾರ. ಇನ್ಮೇಲಿಂದ ತಾಲೂಕು ವೈಸ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ಬೆಳಗಾವಿ ಇದೆ ಅಂತಂದರೆ ಬೆಳಗಾವಿಲಿ ತಾಲೂಕು ಮೇಲೇ ಏನು ಮಾಡ್ತಿದ್ದಾರೆ, ನಿಧಾನವಾಗಿ ಒಂದು ತಾಲೂಕಲ್ಲಿ ಕೊಟ್ಟರೆ ಇನ್ನೊಂದು ತಾಲೂಕಲ್ಲಿ ಇನ್ನೂ ಕೊಟ್ಟಿರಲ್ಲ. ಸೊ ಆ ರೀತಿ ಆಗ್ತಾ ಇದೆ ಆ್ಯಕ್ಚುಲಿ. ಸೊ ಹೀಗಾಗಿ ತಾಲೂಕು ವೈಸ್ ಯಾವಾಗ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಸೊ ಅಲ್ಲಿ ಡಿಲೇ ಆಗ್ತಾ ಇದೆ ಮೇನ್ ಮುಖ್ಯವಾಗಿ. ಓಕೆ, ಸೊ ಮೇ ಬಿ ಮೊದಲಿನ ರೂಲ್ಸ್ ಏನಿತ್ತು ಅದನ್ನೇ ಫಾಲೋ ಮಾಡಿದ್ದು ತುಂಬ ಚೆನ್ನಾಗಿರ್ತಾ ಇತ್ತು. ಯಾಕಂದರೆ ವೇಟ್ ಮಾಡೋದೇ ತುಂಬಾ ಒಂದು ಹೆಡೇಕ್ ಅಂತ ಹೇಳ್ಬೋದು, ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿ. ಮೇನ್ ಇವಾಗ ಹಬ್ಬದ ಸಂದರ್ಭ ಕೂಡ ಹೆಣ್ಮಕ್ಳಿಗೆ ಹಣದ ಅವಶ್ಯಕತೆ ಕೂಡ ಇರುತ್ತೆ. ಸೊ ಈ ಟೈಮಲ್ಲಿ ಟೈಮ್ ಟು ಟೈಮ್ ಹಣ ಬಂದುಬಿಟ್ರೆ ಎಷ್ಟು ಖುಷಿ ಆಗಿಬಿಡುತ್ತೆ ಎಲ್ಲ ಹೆಣ್ಮಕ್ಳಿಗೂ. ಬಟ್ ಆದರೂ ಕೂಡ ವೇಟ್ ಮಾಡಲೇಬೇಕಾಗುತ್ತೆ, ಯಾಕಂದರೆ ಈ ಒಂದು ರೂಲ್ಸ್ ಇದೆ, ಈ ರೀತಿ ಆಗ್ತಾ ಇದೆ. ಇಲ್ಲಾಂದಿದ್ರೆ ಮೊದಲಿನ ಥರನೇ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಕಡೆಯಿಂದನೇ ಏನಾದರೂ ಅವರು ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಇವಾಗಲೂ ಕೂಡ ಕಂಟಿನ್ಯೂ ಮಾಡಿದರೆ ಆದಷ್ಟು ಬೇಗನೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಈ ಹಣ ಬಂದಿರುವಂಥದ್ದು. ಆ್ಯಂಡ್ ಮತ್ತೊಂದು ಮೇನ್ ಅಂತಂದರೆ ಇಲ್ಲಿ ಒಂದು DBT ಕೂಡ ಇವಾಗ ಅಪ್ಡೇಟು ತುಂಬಾ ಲೇಟ್ ಆಗ್ತಾ ಇದೆ. ಕೆಲವರಿಗೆ ಇವಾಗ ಆಲ್ರೆಡಿ ಬಂದಿರುತ್ತೆ, ಅಂದರೆ ಇವಾಗ 8ನೇ ತಾರೀಕಿಗೆ ಹಣ ಬಂದಿದೆ ಅಂತ ಅನ್ಕೊಳ್ಳೋಣ, ಬಟ್ ಆದರೆ 10ನೇ ತಾರೀಕು ಆದರೂ ಕೂಡ ಅಪ್ಡೇಟ್ ಬೇಗ ಬಂದಿರೋದಿಲ್ಲ, ಬಟ್ ಆದರೆ ಜಮಾ ಆಗಿರುತ್ತೆ 8ನೇ ತಾರೀಕಿಗೆ. ಸೊ ಆ ರೀತಿ ಕೂಡ DBTಯಲ್ಲಿ ಅಪ್ಡೇಟ್ ಕೂಡ ಸ್ವಲ್ಪ ಲೇಟ್ ಆಗ್ತಾ ಇದೆ. ಸೊ ಪರವಾಗಿಲ್ಲ, ಸ್ವಲ್ಪ ವೇಟ್ ಮಾಡಿ. ಆ್ಯಂಡ್ ವೇಟೇ ಮಾಡ್ಬೋದು, ಮತ್ತೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಮತ್ತೊಂದು ಅದರಲ್ಲೂ ಕೂಡ ಶಿವಮೊಗ್ಗ, ಧಾರವಾಡ, ರಾಯಚೂರು ಮತ್ತು ಗದಗು ಆ್ಯಂಡ್ ಮುಂಡ್ರಿಗಿ ಆ್ಯಂಡ್ ಇದರಲ್ಲೂ ಕೂಡ ಇನ್ನೂ ಹಲವಾರು ಒಂದು ಇದರಲ್ಲಿ ಏನು ಒಂದು ಜಿಲ್ಲೆಗಳಲ್ಲಿ ಇನ್ನೂವರೆಗೂ ಕೂಡ ಬಂದಿಲ್ಲ ಹಣ. ಸೊ ಜನ ವೇಟ್ ಮಾಡ್ತಾ ಇದ್ದಾರೆ. ಸೊ ವೇಟ್ ಮಾಡಿ, ಬಟ್ ಆದರೆ ಹಣ ಬಿಡುಗಡೆ ಆಗಿದೆ. ನಿಧಾನವಾಗಿ ಎಲ್ಲರ ಬ್ಯಾಂಕ್ ಒಂದು ಅಕೌಂಟಿಗೆ ಗೃಹಲಕ್ಷ್ಮಿ ಒಂದು 20ನೇ ಕಂತಿನ ಹಣ, 21ನೇ ಕಂತಿನ ಹಣ ಕೂಡ ಬರುತ್ತೆ. ಓಕೆ, ಸೊ ಮೇ ಬಿ ಇವತ್ತು ಅಥವಾ ನಾಳೆವರೆಗೂ ಅಪ್ಡೇಟ್ ಆಗ್ಬೋದು. ಆ್ಯಂಡ್ ಮೇನ್ ಮುಖ್ಯವಾಗಿ ಇಲ್ಲಿ ಬೆಂಗಳೂರು ಮತ್ತು ಬೆಂಗಳೂರಲ್ಲೂ ಕೂಡ ಬೆಳಗಾವಿ ಮತ್ತು ಉಡುಪಿ ಮತ್ತು ಕಾರವಾರದಲ್ಲೇ ಜಾಸ್ತಿ ಜನರಿಗೆ ಸ್ವಲ್ಪ ಒಂದು ಹಣ ಬಂದಿರುವಂಥದ್ದು ಬ್ಯಾಂಕ್ ಖಾತೆಗೆ. ಓಕೆ, ಸೊ ಇದು ಇವತ್ತಿನ ಒಂದು ಅಪ್ಡೇಟು. ಆ್ಯಂಡ್ ಇದೇ ರೀತಿ ಇನ್ನೂ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ಬೇಕಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ನಮಸ್ಕಾರ.